ಇವತ್ತಿನ ವಿಷಯ ಅಷ್ಟ ಆವರಣ ಪಂಚಾಚಾರ ಷಟ್ಸ್ಥಲಗಳ ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ಬಸವಣ್ಣನವರು 12ನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯ ಈಗಿನ ಬಸವ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದರು. ಅದು ಭಕ್ತಿಯ ಚಳವಳಿ. ಅಂದರೆ ಅಚ್ಚ ಕನ್ನಡದ ಬೇಸಾಯಗಾರರಾದ ಬಸವಾಚಾರ್ಯರು ಅಚ್ಚ ಕನ್ನಡದಲ್ಲಿ ಒಂದು ವಿನೂತನವಾದಂಥ ನಿತ್ಯ ನೂತನವಾದಂಥ ಧಾರ್ಮಿಕ ಸಾಮಾಜಿಕ ಪರಿಪೂರ್ಣ ಕ್ರಾಂತಿಯನ್ನು ಮಾಡಿದರು. ಆ ಸ್ಥಾನ ಅನುಭವ ಮಂಟಪ. ಅಂದರೆ ಅನುಭವ ಮಂಟಪ ಎಂದರೆ ಅದು ಒಂದು ವಿಶ್ವದ ಪ್ರಪ್ರಥಮ ಧಾರ್ಮಿಕ ಸಂಸತ್ತು, ಫಸ್ಟ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಎಂಬುದಾಗಿ ಉಲ್ಲೇಖವಾಗಿದೆ. ಆದ್ದರಿಂದ ಇವತ್ತಿನ ದಿವಸ ಅಲ್ಲಿ ಏನಪ್ಪ ಅಂದರೆ ಕಾಯಕ ಜೀವಿಗಳ ಒಕ್ಕೂಟ. ಅನುಭವ ಮಂಟಪ ಅಂದರೆ ಕಾಯಕ ಜೀವಿಗಳ ಒಕ್ಕೂಟ. ವಿಶ್ವದ ಎಲ್ಲ ರೀತಿಯ ಕಾಯಕ ಜೀವಿಗಳು ಅಲ್ಲಿ ಒಕ್ಕೂಟ ಮಾಡಿದರು. ಅದಕ್ಕೆ ನಾವು ಕಾಯಕ ಜೀವಿಗಳನ್ನು ಒಕ್ಕೂಟವನ್ನೇ ಅನುಭವ ಮಂಟಪವೆಂದಾಗಿ ಕರೆಯುತ್ತೇವೆ. ಈಗ ಅಲ್ಲಿ ಅನುಭವ ಮಂಟಪದಲ್ಲಿ ಏನು ನಡೀತಿತ್ತು ಅಂದರೆ ಎಲ್ಲರೂ ಕಾಯಕ ಜೀವಿಗಳಾಗಿದ್ದರು. ಪ್ರತಿಯೊಬ್ಬರು ಕಾಯಕ ಮಾಡಬೇಕು. ಸಾಯಂಕಾಲದ ವೇಳೆಯಲ್ಲಿ ಚಿಂತನ ಮಂಥನ, ಜಗತ್ ಕಲ್ಯಾಣದ ಸೂತ್ರಗಳ ಚಿಂತನ ಮಂಥನ ನಡೀತಿತ್ತು. ಅದುವೇ ವಚನ ಸಾಹಿತ್ಯ. ಬಸವಾದಿ ಶರಣರು ಕೊಟ್ಟಂಥ ಲೋಕ ಕಲ್ಯಾಣದ ದೊಡ್ಡ ಸಾಹಿತ್ಯ ಅಂದರೆ ವಿಶ್ವ ಸಾಹಿತ್ಯಕ್ಕೆ ಅಂದರೆ ಅದು ವಚನ ಸಾಹಿತ್ಯ. ವಚನ ಅಂದರೆ ಪ್ರಮಾಣಗಳು. ಅವು ಲೋಕ ಕಲ್ಯಾಣದ ಸೂತ್ರಗಳು. ಹೇಗೆ ಬೀಜಗಣಿತದ ಸೂತ್ರಗಳಿದೆ ಸರಳವಾದ, ಹಾಗೆಯೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ವಚನ ಸಾಹಿತ್ಯ ಅದೊಂದು ಧಾರ್ಮಿಕ ಜಗತ್ತಿನ ಒಂದು ಸೂತ್ರವಾಗಿ ಇವತ್ತು ವಚನ ಸಾಹಿತ್ಯ ಕಂಗೊಳಿಸ್ತಾ ಇದೆ. ಅದನ್ನು ಇಲ್ಲಿ ತಿಳ್ಕೊಳ್ಳೋಣ. ಏನಪ್ಪ ಅಂದರೆ ಬಸವಣ್ಣನವರು ಮಾಡಿದಂಥ ಕ್ರಾಂತಿ ಅದು ಅಷ್ಟಾವರಣವೇ ಅಂಗ, ಪಂಚಾಚಾರ್ಯ ಪ್ರಾಣ, ಷಟ್ಸ್ಥಲವೇ ಆತ್ಮ. ಈ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ ಮೂರರ ತ್ರಿವೇಣಿ ಸಂಗಮವೇ ಬಸವ ಧರ್ಮ. ಅಥವಾ ಇಷ್ಟಲಿಂಗ ಪ್ರಧಾನವಾದಂಥ ವಿಶ್ವ ಕಲ್ಯಾಣ ರಾಷ್ಟ್ರಧರ್ಮ, ಅದು ವಿಶ್ವಧರ್ಮ. ನಾವು ಇದನ್ನು ಬಸವ ಧರ್ಮ ಅಂತಲೂ ಕರಿಬೋದು, ಅಥವಾ ರಾಷ್ಟ್ರ ಧರ್ಮ ಅಂತಲೂ ಕರಿತೀವಿ, ಹಾಗೂ ವಿಶ್ವಧರ್ಮ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬಸವಾದಿ ಶರಣರ ಆಶೆ ಏನಿದ್ವು ಅಂದರೆ ಲೋಕಕ್ಕೆ ಕಲ್ಯಾಣ ಆಗ್ತಕ್ಕಂಥ ಸೂತ್ರಗಳನ್ನು ಕೊಡಬೇಕಾಗಿತ್ತವರು. ಆಗಿನ ಕಾಲಕ್ಕೆ ಅಂಥ ಪರಿಸ್ಥಿತಿ ಇತ್ತು. ಅದಕ್ಕೋಸ್ಕರ ನಾವಿಲ್ಲಿ ಅಷ್ಟಾವರಣವೇ ಅಂಗ, ಪಂಚಾಚಾರ ಪ್ರಾಣ, ಷಟ್ಸ್ಥಲವೇ ಆತ್ಮ ಎಂಬತಕ್ಕ ವಿಷಯವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಇವತ್ತಿನ ವಿಷಯ ಅಷ್ಟಾವರಣದಲ್ಲಿ ಬರ್ತಕ್ಕಂಥ ಗುರು, ಲಿಂಗ, ಜಂಗಮ ಮತ್ತು ಅರಿವು, ಆಚಾರ, ಅನುಭವ. ಆ ನಂತರದಲ್ಲಿ ಪ್ರಸಾದ. ಗುರು, ಲಿಂಗ, ಜಂಗಮ, ಪ್ರಸಾದ ಈ ನಾಲ್ಕು ಕೂಡಿ ಚತುರ್ವಿಧ ಸಾರಾಯ ಸಂಪದ, 4-fold ಎಟರ್ನಲ್ ಅಸೆಟ್ಸ್ ಅಂತ ಕರೀತಾರೆ. ಅಂದರೆ ಅರಿವು, ಆಚಾರ, ಅನುಭವ. ಅರಿವು ಅಂದರೆ ಏನಪ್ಪ ಅಂದರೆ ಸ್ವಸ್ವರೂಪದ ಜ್ಞಾನ. ನಾವು ಎಲ್ಲಿಂದ ಬಂದ್ವಿ, ಹೇಗೆ ಇರಬೇಕು, ಹೇಗೆ ಬಾಳಬೇಕು, ನಾವು ಎಲ್ಲಿಂದ ಹೇಗೆ ಎಲ್ಲರೊಡನೆ ಹೇಗೆ ಮಧುರ ಬಾಂಧವ್ಯ ಇಟ್ಕೋಬೇಕು ಅಂತಕ್ಕಂಥ ಒಂದು ತಿಳುವಳಿಕೆ ಇದೆಯಲ್ಲ, ಅದಕ್ಕೆ ಅರಿವು. ಆ ಅರಿವಿನ ಸಾಕಾರವೇ ಗುರು, ಲಿಂಗ, ಜಂಗಮ. ಗುರು ಅಂದರೆ ಒಂದು ಟೀಚರ್ ಇದ್ದಂಗೆ. ಶಾಲೆಯಲ್ಲಿ ಪಾಠ ಹೇಳ್ತಕ್ಕಂಥ ಮೇಷ್ಟ್ರು ಕೆಲಸ ಎಷ್ಟು ದೊಡ್ಡದಲ್ವ, ಅದಕ್ಕೇನೆ ಧಾರ್ಮಿಕ ಜಗತ್ತಿನಲ್ಲಿ ಗುರುಗಳ ಕರ್ತವ್ಯ ಅಷ್ಟೇ ದೊಡ್ಡದಿದೆ. ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ. ಗುರು ಈಸ್ ಎ ಟೀಚರ್, ಲಿಂಗ ಈಸ್ ಎಜುಕೇಷನ್, ಜಂಗಮ ಈಸ್ ಎ ಮಾಸ್ಟರ್. ನೋಡಿ ಎಷ್ಟು ಅನುಭವಪೂರ್ಣ, ಒಂದಕ್ಕೊಂದು ಸಂಬಂಧವಿದೆ. ಕೊನೆಗೆ ಸಿಗ್ತಕ್ಕಂಥದ್ದು ಏನಪ್ಪ ಅಂದರೆ ಪ್ರಸಾದ, ಪ್ರಸನ್ನತೆ. ಅದನ್ನು ಬಸವಾದಿ ಶರಣರು ಚತುರ್ವಿಧ ಸಾರಾಯ ಸಂಪತ್ತು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಮಪ್ರಭುದೇವರು ಬಸವಣ್ಣವರು ಮಾಡಿದಂಥ ಈ ಕ್ರಾಂತಿಯನ್ನು ಕುರಿತು ತಮ್ಮ ಒಂದು ವಚನದಲ್ಲಿ ಈ ರೀತಿ ಹೇಳಿದ್ದಾರೆ. ಆಯಿತು ಬಸವ ನಿನ್ನಿಂದ ಗುರು ಸ್ವಾಯಿತವನಿಗೆ, ಆಯಿತು ಬಸವ ನಿನ್ನಿಂದ ಲಿಂಗ ಸ್ವಾಯಿತವನಿಗೆ, ಆಯಿತು ಬಸವ ನಿನ್ನಿಂದ ಜಂಗಮ ಸ್ವಾಯಿತವನಿಗೆ, ಆಯಿತು ಬಸವ ನಿನ್ನಿಂದ ಪ್ರಸಾದ ಸ್ವಾಯಿತವನಿಗೆ. ಇಂತಿ ಚತುರ್ವಿಧವನ್ನು ಆಗು ಮಾಡಿದೆಯಾಗಿ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದಿಯಲ್ಲ ಸಂಗನ ಬಸವಣ್ಣ ಎಂಬುದಾಗಿ ಅಲ್ಲಮಪ್ರಭುದೇವರು, ಶಿವಯೋಗ ಸಾಮ್ರಾಟರಾದಂಥ ಅಲ್ಲಮಪ್ರಭುದೇವರು ಬಸವಣ್ಣನವರನ್ನು ಕುರಿತು ಈ ರೀತಿ ನಿರ್ಣಯ ನೀಡಿದ್ದಾರೆ. ಇಲ್ಲಿ ಗುರು, ಲಿಂಗ, ಜಂಗಮ ಅನ್ನೋದು ತ್ರಿವೇಣಿ ಸಂಗಮ. ಆದರೆ ಕೊನೆಗೆ ಅಂತಕ್ಕಂಥದ್ದು ಪ್ರಸಾದ ಅನ್ನೋದು ಎಟರ್ನಲ್ ಅಸೆಟ್ಸ್ ಬರುತ್ತೆ. ಅಂದರೆ ಪರಿಪೂರ್ಣತೆ ನಮಗೆ ಸಾಧನೆ ಆಗಬೇಕಾದ್ರೆ ಮೊದಲು ತ್ರಿವೇಣಿ ಸಂಗಮ ಆಗಬೇಕು. ಅರಿವು, ಆಚಾರ, ಅನುಭವದ ನಂತರ ಸಿಕ್ಕತಕ್ಕಂಥದ್ದೇನಿದೆ
ಅದು ಸಂತೃಪ್ತಿ, ಪ್ರಸಾದ. ಇಲ್ಲಿ ಒಂದೊಂದೇ ವಿಷಯವನ್ನು ತೆಗೆದುಕೊಳ್ಳೋಣ. ಗುರು ಅಂದ್ರೇನು? ಗುರು ಅಂದರೆ ಅದು ವ್ಯಕ್ತಿ ಅಲ್ಲ. ಗುರುವಿನ ಕರ್ತವ್ಯ ಭಾಳ ದೊಡ್ಡದಿದೆ. ಅಕ್ಕಮಾಜಿ ತಾಯಿಯವರು ತಮ್ಮ ಅನುಭವದಲ್ಲಿ ಈ ರೀತಿ ಹೇಳ್ತಾರೆ, ಗುರುವಿನ ಕರ್ತವ್ಯ ಏನಂದರೆ, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೇ, ಭವ್ಯಮದ ತೊಡೆದು ಭಕ್ತಿ ನೆನೆಸಿದ ಗುರುವೇ, ಚನ್ನಮಲ್ಲಿಕಾರ್ಜುನ ದೇವಯ್ಯನ ತಂದೆಯನ್ನು ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ. ಅಂದರೆ ಗುರು ಆದವರು ಮಾರ್ಗದರ್ಶನ ಮಾಡಬೇಕು. ಸಮಾಜಕ್ಕೆ, ದೇಶಕ್ಕೆ, ಜಗತ್ತಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಗುರು ಅಂತ ಕರೀತಾರೆ. ಗುರು ಎಂಬುದು ವ್ಯಕ್ತಿವಾಚಕ ಅಲ್ಲ, ಅದು ವೃತ್ತಿ, ಅದೊಂದು ತತ್ವವಾಚಕ ಶಬ್ದ. ಅದಕ್ಕೋಸ್ಕರ ಅರಿವೇ ಗುರು. ಅರಿವೇ ಅಂದರೆ ಬಟ್ಟೆ ಅಲ್ಲ. ಅಂದರೆ ಅರಿವು ಅಂದರೆ ನಾಲೆಡ್ಜ್ ಆಫ್ ಸೆಲ್ಫ್ ರಿಯಲೈಸೇಷನ್. ನಾಲೆಡ್ಜ್ ಆಫ್ ದಿ ಸೆಲ್ಫ್ ಈಸ್ ನೋನ್ ಆಸ್ ಗುರು, ಮಾಸ್ಟರ್. ಲಿಂಗ ಅಂದರೆ ಗಾಡ್. ಲಿಂಗ ಅಂದರೆ ದೇವರು. ಎಲ್ಲಿಂದ ಸಚರಾಚರ ಜೀವ ಜಗತ್ತು ಹೊರಹೊಮ್ಮಿ ಲೀಲೆಯಾಡಿ ಅದರಲ್ಲಿ ಸಮರಸ ಆಗ್ತದೆ, ಅದಕ್ಕೆ ಲಿಂಗ ಅಂತ ಕರೀತಾರೆ. ಇಷ್ಟು ಸರಳವಾಗಿ ಹೇಳ್ಬೇಕಂದ್ರೆ, ಜಂಗಮ ಅಂದರೆ ಅದು ಒಂದು ಅನುಭಾವಿ. ಜಂಗಮ ಅಂದರೆ ಅನುಭಾವಿ. ಜನನ, ಮರಣ, ಗಮನ ಈ ಮೂರನ್ನು ಇಲ್ಲದಂತೆ ಮಾಡಿಕೊಳ್ತಕ್ಕಂಥ ಚರಜಂಗಮ ಅಂದ್ರೇನು? ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಏನು ಸಂಚರಿಸಿ ಚರಜಂಗಮನಾಗಿ ವಸಂತ ಗಾಳಿಯಂತೆ ಸುಳಿಯುತ್ತಾ ಜಗತ್ತಿನಲ್ಲಿರ್ತಕ್ಕಂಥ ಈ ಅಜ್ಞಾನ, ದುರಾಸೆ, ದುರಾಚಾರ, ಮೂಢನಂಬಿಕೆ, ಕಂದಾಚಾರ ಇವೇನು ಇದಾವಲ್ಲ ಸಮಾಜ ಘಾತಕ ಶಕ್ತಿಗಳು, ಅವುಗಳನ್ನು ನಿವಾರಣೆ ಮಾಡ್ತಕ್ಕಂಥ ವ್ಯಕ್ತಿಗೆ ಜಂಗಮ ಅಂತ ಕರೀತಾರೆ. ಜಂಗಮ ಅಂದರೆ ಅನುಭಾವಿ. ಜಂಗಮ ಶಬ್ದಕ್ಕೆ 9 ಅರ್ಥ ಇದೆ, ಆದರೆ ಅಷ್ಟೊಂದು ವಿವರಣೆ ಮಾಡುವ ವ್ಯವಧಾನ ಏನಿಲ್ಲ. ಜನನ ಮರಣ ಗಮನವನ್ನು ಮೀರಿ ನಿಂತ್ಕೋಬೇಕು. ಜಂಗಮ ಅಂದರೆ ಜಾತಿವಾಚಕ ಅಲ್ಲ, ಅದು ತತ್ವವಾಚಕ. ಭಾಳಷ್ಟು ಜನ ಇದರಲ್ಲಿ ಜಗತ್ತಿನಲ್ಲಿ, ನಮ್ಮ ದೇಶ ಜಾತಿ ಪ್ರಧಾನವಾದ ರಾಷ್ಟ್ರ. ನಾವು ಜಾತೀಯತೆಯನ್ನು ಬೇಸದ ಕಿತ್ತಾಕ್ಬೇಕಾದ್ರೆ ಇಂಥವೆಲ್ಲ ತಿಳ್ಕೊಬೇಕಾಗುತ್ತೆ. ಜಂಗಮ ಅನ್ನುವುದು ತತ್ವವಾಚಕ, ಅನುಭವ, ಸಿಯರ್, ದಾರ್ಶನಿಕ ಅಂತ ಎಂಬುದಾಗಿ ನಾವು ಜನನ ಮರಣ ಗಮನ ಮೀರಿ ನಿಂತ್ಕೊಂಡಿರ್ಬೇಕು. ಅವ್ರಿಗೆ ಜಂಗಮರು ಅಂತ ಕರೀತಾರೆ. ಆದರೆ ದುರ್ದೈವ ಜಂಗಮ ಅನ್ನೋದನ್ನು ನಾವು ಜಾತಿವಾಚಕವಾಗಿ ಬಳಸಿಕೊಂಡು ಅದನ್ನು ಅಪಮೌಲ್ಯ ಮಾಡಿಕೊಂಡಿದ್ದೇವೆ. ಇನ್ನಾದರೂ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಜಂಗಮ ಅನ್ನೋದು ಅನುಭವವಾಚಕ ಎಂಬುದಾಗಿ ತಿಳ್ಕೋಬೇಕು. ನಂತರ ಪ್ರಸಾದ, ಅನುಭಾವಿ, ಪ್ರಸಾದ, ಸಂತೃಪ್ತಿ. ದೇವರು ಏನು ಕೊಡ್ತಾನೋ ಅದರಲ್ಲೇ ನಾವು ಸಂತೃಪ್ತಿಯಾಗಿರಬೇಕು. ಚಿತ್ತ ಸಮತೆ, ಈಕ್ವೇನಿಟಿ ಆಫ್ ಮೈಂಡ್ ಅಂತ ತಿಳ್ಕೊಂಡು ಆವಾಗ ನಾವೇನಾಗ್ತೀವಿ? ಚತುರ್ವಿಧ ಸಾರಾಯ ಸಂಪತ್ತಿಗೆ ಒಡೆಯರಾಗ್ತೀವಿ. ನೀವು ಎಷ್ಟು ಚೆನ್ನಾಗಿ ಹೇಳಿದರು ನೋಡಿ. ಈಗ ಗುರುಲಿಂಗ ಜಂಗಮ ಅಂದರೆ ಒಂದು ಟ್ರಯಾಂಗಲ್ ಇದ್ದಂಗೆ, ಒಂದು ತ್ರಿಕೋನ. ಈ ಭೂಮಿತಿಯಲ್ಲಿ, ಈ ಜಾಮಿಟ್ರಿಯಲ್ಲಿ ಟ್ರಯಾಂಗಲ್ ಅಂತ ಬರುತ್ತೆ. ಟ್ರಯಾಂಗಲ್ ಅಂದ್ರೇನು? 3 ಕೋಣಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಆದರೆ ಅಲ್ಲಿಗೆ ಮುಗಿಲಿಲ್ಲ, ನಮ್ಮದು 360 ಡಿಗ್ರಿ ಆಗಬೇಕು. 360 ಡಿಗ್ರಿ ಅಂದರೆ ಒಂದು ವೃತ್ತ, ಒಂದು ಚತುರ್ಭುಜ. ಒಂದು ಚತುರ್ಭುಜದ 4 ಚತುರ್ಭುಜಗಳ 4 ಕೋಣಗಳ ಮೊತ್ತವೂ 360 ಡಿಗ್ರಿ ಆಗುತ್ತೆ. ಮತ್ತು ವೃತ್ತ, ಒಂದು ಸರ್ಕಲಿನ ಒಟ್ಟು ಡಿಗ್ರಿ 360 ಇರುತ್ತೆ. ಒಂದು ವೃತ್ತ ಅಂದರೆ ಚತುರ್ಭುಜಕ್ಕೆ ಸಮಾನ. ಅದಕ್ಕೋಸ್ಕರ ನಾವು ಚತುರ್ಭುಜ ಅಂದ್ರೇನು? ಗುರು, ಲಿಂಗ, ಜಂಗಮ, ಪ್ರಸಾದ. ಒಂದು ಕ್ವಾಡ್ರಿಲ್ಯಾಟ್ರಲ್ ಇದ್ದಂಗೆ ಇದು. ಅದಕ್ಕೋಸ್ಕರ ಒಂದು ತ್ರಿವೇಣಿ ಸಂಗಮ. ಈ ಗುರುಲಿಂಗ ಜಂಗಮ ಅಂದರೆ ಒಂದು ಟ್ರ್ಯಾಂಗಲ್ ಇದ್ದಂಗೆ. ಗುರುಲಿಂಗ ಜಂಗಮ ಮೊದಲು ಮಾಡಿಕೊಂಡು ಮತ್ತೆ ಇನ್ನೊಂದು ನಾವು ಮುಂದಿನ ಹಂತ ಅಂದರೆ ಅದು 360 ಡಿಗ್ರಿ ಆಗಬೇಕಾಗ್ತದೆ. ಅದಕ್ಕೋಸ್ಕರ ಬಸವಣ್ಣವರು ಮಾಡಿದಂಥ ಕ್ರಾಂತಿಯನ್ನು ಕುರಿತು ಇಲ್ಲಿ ಪ್ರಭುದೇವರು, ಆಯ್ತು ಬಸವ, ನಿನ್ನಿಂದ ಗುರು ಸ್ವಾಯಿತವನಿಗೆ, ಲಿಂಗ ಸ್ವಾಯಿತವನಿಗೆ, ಜಂಗಮ ಸ್ವಾಯಿತವನಿಗೆ ಚತುರ್ವಿಧನ ಆಗು ಮಾಡಿದಾಗಿ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದಿ ಅಲ್ಲ. ಈಗ ನಾವು ಯಾರಾದರೂ ಬೇರೆ ಊರಿಗೆ ಹೋಗಿರ್ತೀವಿ, ಅಲ್ಲಿಗೆ ನಮ್ಮ ಬಂಧುಗಳು ಪತ್ರ ಬರೀತಾರೆ, ಅಲ್ಲಿ ನಮ್ಮದು ಪರ್ಮನೆಂಟ್ ಅಡ್ರೆಸ್ ಇರೋದಿಲ್ಲ. ಆವಾಗ ಅಲ್ಲೇನು ಮಾಡ್ತಾರೆ? ಈ ವಿಭೂತಿ ಬಸವಾನಂದರು, ಕೇರ್ ಆಫ್ ಬಸವ ಟಿ ವಿ ಅಂತ ಬರೆದ್ರೆ ಇಲ್ಲಿ ನಾವು ಇಲ್ಲಿ ವಸ್ತಿ ಮಾಡಿದಾಗ ನಮಗೆ ತಲುಪುತ್ತೆ. ಹಾಗೆ ಪರಮಾತ್ಮನ ನಿರಾಕಾರ, ಆಕಾರ ಇಲ್ಲ ಅವನಿಗೆ. ಪರಮಾತ್ಮನಿಗೆ ಆಕಾರ ಇಲ್ಲ, ಹೆಣ್ಣು ಅಲ್ಲ, ಗಂಡು ಅಲ್ಲ. ನಾವು ಪತ್ರ ಬರಿಬೇಕಲ್ಲ, ಮುಕ್ತಿಗೋಸ್ಕರ ಪತ್ರ ಬರಿಬೇಕು. ನಾವು ಯಾಕೆ ಬರಿಬೇಕು? ಗುರುವಿನೊಡನೆ ದೇವನಡೆಗೆ, ಬಸವ ಗುರುವಿನೊಡನೆ ನಾವು ಪತ್ರ ಬರೆದ ಮಾತ್ರ ಆ ಪರಮಾತ್ಮನ
ವಿಳಾಸಕ್ಕೆ ತಲುಪುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಈ ಒಂದು ಲಿಂಗವನ್ನು ಕಟ್ಕೋಬೇಕು. ಲಿಂಗ ಅಂದರೆ ಈ ಜಗತ್ತಿನಲ್ಲಿ ದೇವರು ಧರ್ಮದ ಬಗ್ಗೆ ಸರಿಯಾಗಿ ತಿಳಿದುಕೊಂಡ್ರೆ ಮಾತ್ರ ನಾವು ಲಿಂಗಾಂಗ ಸಾಮರಸ್ಯ ಆಗುತ್ತೆ. ಅಂಥ ಒಂದು ದೊಡ್ಡ ಕ್ರಾಂತಿಯನ್ನು ದೇವರ ಬಗ್ಗೆ ಧರ್ಮದ ಬಗ್ಗೆ ನಿಖರವಾಗಿ 100% ಒರಿಜಿನಲ್ ಆಗಿ ತಿಳಿಸ್ತರು ಅಂದರೆ ಬಸವಾದಿ ಶರಣರು. ದೇವರು ನಿರಾಕಾರ, ಗಾಡ್ ಈಸ್ ಆಮ್ನಿಪ್ರೆಸೆಂಟ್, ಆಮ್ನಿಪೊಟೆಂಟ್, ಆಮ್ನಿಸೆಂಟ್, ಗಾಡ್ ಈಸ್ ಆಲ್ ಪರ್ವೇಡಿಂಗ್, ಗಾಡ್ ಈಸ್ ಬೋತ್ ವಿತಿನ್ ಆ್ಯಂಡ್ ವಿತೌಟ್. ದೇವರು ಹೆಣ್ಣು ಅಲ್ಲ ಗಂಡು ಅಲ್ಲ, ಅದು ತತ್ವ ತೋಮಸಿ ಶಿವಾದ್ವೈತ. ಅಂದರೆ ಶಿವ ಅದ್ವೈತವನ್ನು ಮೀರಿದಂಥ ಶಕ್ತಿ ವಿಷ್ಠತೆ ಮೀರಿದಂಥ ಶಿವಾದ್ವೈತ ತತ್ವ ಬಸವಾದಿ ಶರಣರು ಮಂಗಳಕರವಾದ ಅದ್ವೈತ. ನಾನು, ವ್ಯಕ್ತಿ, ನಾಡು, ರಾಷ್ಟ್ರ, ವಿಶ್ವ ಎಲ್ಲವನ್ನು ಒಳಗೊಂಡಂಥ ಅದ್ವೈತ ಅದು ಬಸವಾದಿ ಶರಣರು. ನಾವು ಎಲ್ಲರಲ್ಲಿಯೂ ದೇವರನ್ನು ಕಾಣಬೇಕು ನಾವು, ಅದು ಲಿಂಗತತ್ವ. ಎತ್ತರ ಎತ್ತರ ಜೀವ ತತ್ರ ತತ್ರ ಶಿವದರ್ಶನ. ಎಲ್ಲೆಲ್ಲಿ ಜೀವ ಇದೆ ಅಲ್ಲಿ ದೇವರಿದ್ದಾನೆ, ದೇವರಿದೆ. ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳ್ತಾರೆ. ಅದು 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 ಹುಟ್ಟಿಲ್ಲ ಸಾವಿಲ್ಲ. ಅಕ್ಕಮಾಜಿ ತಾಯಿ ಹೇಳುವಂತೆ ಏನಪ್ಪ ಅಂದರೆ ಚನ್ನಮಲ್ಲಿಕಾರ್ಜುನ ದೇವರಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಅಂತಕ್ಕಂಥ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗ ನೊಲಿದನವ, ಎಡೆಯಿಲ್ಲದ ಕಡೆಯಿಲ್ಲದ ಠಾವಿಲ್ಲದ ಚೆಲುವಂಗ ನೊಲಿದನವ, ಕುಲಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗ ನೊಲಿದನವ, ಚನ್ನಮಲ್ಲಿಕಾರ್ಜುನ ಅಯ್ಯ ದೇವ ಚೆಲುವ ಗಂಡ ನನಗೆ, ಇದು ಕಾರಣ ಈ ಸಾವ ಕೆಡುವ ಗಂಡರನ್ನು ಇದು ಒಳ್ಳೆಳುಗಿಕ್ಕೋ ಅಂತ ಹೇಳಿ ತಾಯಿ. ಯಾಕೆಂದರೆ ಆ ದೇವರನ್ನೇ ಗಂಡನನ್ನಾಗಿ ಮಾಡ್ಕೊಂಡಿದ್ರು. ನಾವೆಲ್ಲರೂ ದೇವರಿಗೆ ಗಂಡ್ರೆ, ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಮೇಲು ಫಿಮೇಲ್ ಮೀರಿದಂಥದ್ದು, ಅಲ್ಲಿ ಹೆಣ್ಣು ಗಂಡು ಮೀರಿದಂಥ ಪರಬ್ರಹ್ಮ ತತ್ವ ನಮ್ಮ ಗಂಡ. ಜಗವನಾಳುವ ಜಗದ ಗಂಡ ಚನ್ನಮಲ್ಲಿಕಾರ್ಜುನ ಅಯ್ಯ. ಅದರ ಪ್ರತೀಕವಾಗಿ ನಮಗೆ ಶರಣರು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಇಷ್ಟಲಿಂಗ ಅಂದರೆ ಅನಿಷ್ಟಗಳನ್ನು ನಿವಾರಣೆ ಮಾಡತಕ್ಕಂಥ ಯಂತ್ರ, ಸರ್ವ ಸಮಾನತೆ ಯಂತ್ರ. ಇದು ಭಾಳ ಅವಶ್ಯಕವಾಗಿದೆ ಇವತ್ತು. ಜಾತಿ ವರ್ಣ ವರ್ಗ ಭೇದಗಳನ್ನು ತೊಡೆದಾಕ್ತಕ್ಕಂಥ ಯಂತ್ರ ಅದು ಯಾವುದಾದ್ರು ಇದ್ದರೆ ಇಷ್ಟಲಿಂಗ. ಹಾಗೆ ಸಾಮಾಜಿಕ ಕ್ರಾಂತಿಯ ಒಂದು ಹರಿಕಾರದಂಥ ಬಸವಣ್ಣವರು ಈ ಸಮಾಜದಲ್ಲಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆ, ವರ್ಣಾಶ್ರಮ ವ್ಯವಸ್ಥೆ, ಮೇಲು ಕೀಳು, ಹೆಣ್ಣು ಗಂಡು ತಾರತಮ್ಯ ಇತ್ತಲ್ಲ, ಅದನ್ನು ಹೋಗಲಾಡಿಸೋಕ್ಕೆ ಇಷ್ಟಲಿಂಗ ಅಂತಕ್ಕಂಥ ಒಂದು ಯಂತ್ರವನ್ನು ಕೊಟ್ಟರು. ಅದೇ ಇಷ್ಟಲಿಂಗ. ಅದಕ್ಕೋಸ್ಕರ ನಾವು ಇಷ್ಟಲಿಂಗದ ಮೂಲಕ ಹೋದ್ರೆ ಮಾತ್ರ ನಮಗೆ ಸಮಾನತೆ ಬರುತ್ತೆ. ಅಲ್ಲಿ ಸಮಾನತೆ ಯಂತ್ರವಾಗಿ ಅದು ಕೆಲಸ ಮಾಡ್ತದೆ. ಮತ್ತು ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಡಲಿಕ್ಕೆ ನಮ್ಮ ದೇಶ ಜಗತ್ತು ಸುಖ ಶಾಂತಿ ನೆಮ್ಮದಿ, ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು. ಬಸವಣ್ಣನವರು ಮಾಡಿದ್ದು ಅಂದರೆ ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು, ಈಕ್ವಲ್ ರೈಟ್ಸ್ ಆ್ಯಂಡ್ ಈಕ್ವಲ್ ಶೇರ್. ನೋಡಿ, ಇವತ್ತು ನಾವು ಹೇಳ್ತಾ ಇದ್ದೀವಿ ತಾರತಮ್ಯ ಬೇಡ. ಇವತ್ತು ಧಾರ್ಮಿಕ ಸ್ವಾತಂತ್ರ್ಯ ಎಲ್ಲರಿಗೂ ಬೇಕು, ಆಕ್ಸಿಜನ್ ಎಲ್ಲರಿಗೂ ಬೇಕು, ಆಮ್ಲಜನಕ ಎಲ್ಲರಿಗೂ ಬೇಕು, ಕುಡಿಯುವ ನೀರು H2O ಎಲ್ಲರಿಗೂ ಬೇಕು, ಪ್ರಸಾದ ಎಲ್ಲರಿಗೂ ಬೇಕು. ಹಾಗೆಯೇ ಧಾರ್ಮಿಕ ರಂಗದಲ್ಲಿ ಉಪಾಸನಾ ಸ್ವಾತಂತ್ರ್ಯ ಎಲ್ಲರಿಗೂ ಬೇಕು, ಪೂಜೆ ಮಾಡುವ ಹಕ್ಕು ಎಲ್ಲರಿಗೂ ಬೇಕು. ಅದನ್ನು ಎಲ್ಲರಿಗೂ ಕೊಟ್ಟರು. ಇಡೀ ವಿಶ್ವದ ಮಾನವರಿಗೆಲ್ಲ ಸಾರಿ ಹೇಳಿದರು, ಯಾರ್ಯಾರಿಗೆ ಧರ್ಮ ಬೇಕು ದೇವರು ಬೇಕು ಎಲ್ಲರೂ ಬನ್ನಿ ನಮ್ಮ ಧರ್ಮಕ್ಕೆ ಅಂತ ಕೇಳಿದರು. ಅದೇ ಕನ್ನಡ ನಾಡಿನಲ್ಲಿ ಮಾಡಿದ ದೊಡ್ಡ ಕ್ರಾಂತಿ ಅಂದರೆ ಅದು ಬಸವ ಧರ್ಮ. ಭಾರತದಲ್ಲಿರ್ತಕ್ಕಂಥ ಸಂತರು ಭಾಳ ದೊಡ್ಡ ಕ್ರಾಂತಿ ಮಾಡಿದ್ದಾರೆ. ಅದೇ ಭಾರತವಾಗಿ ಬೆಳಗೋದು. ಇವತ್ತು ಭಾರತ ಇವತ್ತು ಇಡೀ ಜಗತ್ತಿನ ಎಲ್ಲ ದೇಶಗಳ ಜನರು ಭಾರತ ಕಡೆಗೆ ಯಾಕೆ ನೋಡ್ತಾರೆ ಅಂದರೆ, ಭಾರತ ಒಂದು ದೈವತ್ವದ ಮಾತೃಭೂಮಿ, ಮದರ್ ಲ್ಯಾಂಡ್ ಆಫ್ ಡಿವಿನಿಟಿ, ಮದರ್ ಲ್ಯಾಂಡ್ ಆಫ್ ಯೂನಿವರ್ಸಲ್ ಪೀಸ್ ಆ್ಯಂಡ್ ವೆಲ್ಫೇರ್. ಆದರೆ ನಾವು ಸರಿಯಾಗಿ ತಿಳ್ಕೊಬೇಕು ಅದನ್ನು. ನಾವು ಪೀಸ್ ಆಗಿಬಿಟ್ಟಿದ್ದೀವಿ. ಜಾತಿ ಆ ಜಾತಿ ಈ ಜಾತಿ ಅಂತೇಳಿ ತುಕುಡಿ ಆಗಿಬಿಟ್ಟಿದ್ದೀವಿ. ಆ ತುಕುಡಿ ಆಗಿದ್ದನ್ನು ಬಸವಣ್ಣವರು ಒಂದು ಮಾಡಿದರು. ಯಾವುದ್ರ ಮೂಲಕ ಅಂದರೆ ಇಷ್ಟಲಿಂಗ ಎಂಬತಕ್ಕಂಥ ಒಂದು ಯಂತ್ರದ ಮೂಲಕ, ಸೂಜಿ ಮೂಲಕ ಒಂದು ಮಾಡಿದರು. ಅದಕ್ಕೋಸ್ಕರ ಮೊಹಮ್ಮದ್ ಪೈಗಂಬರ್ ಅದನ್ನೇ ಹೇಳ್ತಾರೆ, ಏನಪ್ಪ ಅಂದರೆ ಕೂಡಿ ಬಾಳುವುದೇ ಧರ್ಮ. ಎಲ್ಲ ಪ್ರವಾದಿಗಳು ಅದನ್ನೇ ಹೇಳ್ತಾರೆ. ಅದು ಏನಾಗಿದೆ ಅಂದರೆ ಧರ್ಮ ದೇಶದಲ್ಲಿ ಇವತ್ತು ಪ್ರವಾದಿಗಳ ಹೇಳೋ ತತ್ವಗಳನ್ನು ಅವರು ಅನುಯಾಯಿಗಳು ತಪ್ಪಿ ನಡೀತಾ ಇದ್ದಾರೆ. ರಾಂಗ್ ಇಂಟರ್ಪ್ರಿಟೇಷನ್ ಆಫ್ ರಿಲಿಜನ್, ಧರ್ಮವನ್ನು ಅಪವ್ಯಾಖ್ಯಾನ ಮಾಡಿ ಧರ್ಮ ದೇಶದಲ್ಲಿ ಗೊಂದಲ, ರಕ್ತಪಾತ, ಹೊಡೆದಾಟ, ಬಡದಾಟ ಮತ್ತು ಸೂರ್ಯ ಮುಳುಗದ ಸಾಮ್ರಾಜ್ಯ,
ಮತ್ತು ಕಲೋನಿಯಲಿಸಮ್, ಇಂಪೀರಿಯಲಿಸಮ್ ನಡೀತಾ ಇದೆ. ಇದು ತಪ್ಪು. ಅದಕ್ಕೆ ಬಸವಣ್ಣನವರು ಈ ಪರಿಹಾರ ಕೊಟ್ಟಿದ್ದಾರೆ. ಇವತ್ತು ಜಾತಿ ವಿಷವರ್ತುಲ ಇದೆ ನಮ್ಮ ದೇಶದಲ್ಲಿ, ವರ್ಣಾಶ್ರಮದ ವಿಷವರ್ತುಲ, ಭಯೋತ್ಪಾದನೆ ವಿಷವರ್ತುಲ ಜಗತ್ತಿನಲ್ಲೇ ಇದೆ. ಕೇವಲ ರಾಷ್ಟ್ರದ ಸಮಸ್ಯೆ ಅಲ್ಲೇ ಇದು. ಈ ಭಯೋತ್ಪಾದನೆ, ಆತಂಕವಾದ ಮತ್ತು ಉಗ್ರಗಾಮಿಗಳ ಹಾವಳಿ ಇದು ಜಾಗತಿಕ ಸಮಸ್ಯೆ. ಜಗತ್ತನ್ನೇ ಕಿತ್ತು ತಿಂತಾ ಇದೀವಿ ಧರ್ಮ ದೇಶದಲ್ಲಿ. ಅದೆಲ್ಲದಕ್ಕೂ ಪರಿಹಾರ ಅಂದರೆ ಇದು ಬಸವಾದಿ ಶರಣರ ಇವನಾರವನ ಜನಿಸಿದರಯ್ಯ, ನಮ್ಮವನ ಜನಿಸಯ್ಯ, ನಮ್ಮ ಕೂಡಲ ಸಂಗಮ ದೇವರ ಮಹಾಮನೆಯ ಮಗನ ಜನಿಸಯ್ಯ. ಇದು ಒಂದು ಮಾಡುತ್ತೆ, ಎಲ್ಲರನ್ನೂ ಮಾನವರನ್ನು ಒಂದು ಮಾಡ್ತಕ್ಕಂಥ ಅಖಂಡ ಮಾನವತಾವಾದವೇ ಅದು ಜಂಗಮ. ಅಖಂಡ ಮಾನವತಾವಾದ ಯಾರು ಮಾಡ್ತಾರೆ ಅವರಿಗೆ ಸಮಾಜ ಸುಧಾರಕರು. ಬಸವಣ್ಣ, ಬುದ್ಧ, ದಾಸರು, ಶರಣರು ಎಲ್ಲರೂ ದೊಡ್ಡ ಕೆಲಸ ಮಾಡಿದ್ದಾರೆ. ಮೀರಾಬಾಯಿ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರೆಲ್ಲರಿಗೆ ಪೂರಕವಾಗಿ ಬಸವಾದಿ ಶರಣ ತತ್ವಗಳಿಗೆ ಪೂರಕವಾದ ಒಂದು ಇವೆಲ್ಲ ಭಾರತೀಯ ಧರ್ಮ ಸಂಸ್ಕೃತಿಗೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಭಾರತ ವಿಶ್ವಗುರುವಾಗಿ ಇವತ್ತು ವಿರಾಸತ್ನಲ್ಲಿ ಬೆಳಗ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಗುರು ಲಿಂಗ ಜಂಗಮ, ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ, ಸಂತೃಪ್ತಿಯೇ ಪ್ರಸಾದ. ನಾವೆಲ್ಲರೂ ಅರಿವಿನ ಗುರುಗಳಾಗಬೇಕು. ಪರಮಾತ್ಮನ ಜ್ಞಾನವನ್ನು ತಿಳ್ಕೋಬೇಕು. ಪರಮಾತ್ಮನ ಜ್ಞಾನ ತಿಳ್ಕೋಬೇಕು. ಲಿಂಗ ಸ್ವರೂಪಿಗಳಾಗಬೇಕು. ನಾವೆಲ್ಲರೂ ಸರ್ವಾಂಗ ಲಿಂಗಿಗಳಾಗಬೇಕು. ವಾಕಿಂಗ್ ಟೆಂಪಲ್ ಆ್ಯಂಡ್ ಟಾಕಿಂಗ್ ಗಾಡ್. ಎಲ್ಲೆಲ್ಲಿ ಜೀವ ಇದೆ ಅಲ್ಲಿ ದೇವರನ್ನು ನೋಡಬೇಕು ನಾವು. ಎಲ್ಲೆಲ್ಲಿ ಸ್ಥಾವರ ಇದೆ ಅಲ್ಲಿ ಗೊಂದಲ ಇದೆ. ಗುಡಿನೂ ಸ್ಥಾವರವೇ. ಈ ಬಸವಣ್ಣವರು ಹೇಳಿಬಿಟ್ಟಿದ್ದಾರೆ ನೋಡಿ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಲಸವಯ್ಯ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಇಲ್ಲಿ ನಾವು ದೇವಾಲಯ ಮಾಡ್ಕೋಬೇಕು ಅಂತ ಅರ್ಥ. ಎಲ್ಲೆಲ್ಲಿ ಜೀವ ಇದೆ ಅಲ್ಲಿ ದೇವ್ರನ್ನ ಕಾಣ್ರಿ, ಎಲ್ಲರನ್ನೂ ಕಾಣ್ರಿ. ಹಿಂದೂ, ಮುಸ್ಲಿಮರು, ಜೈನರು, ಬೌದ್ಧರು, ಲಿಂಗಾಯತರು, ವೀರಶೈವರು, ಸಿಖ್ಖರು, ಕ್ರಿಶ್ಚಿಯನ್ರು ಎಲ್ಲರೂ ದೇವರೇ. ಮತ್ತು ಅಷ್ಟೇ ಅಲ್ಲ, ಪ್ರಾಣಿ ಪ್ರಪಂಚ ಇಡೀ ಮನುಕುಲ ಅಷ್ಟೇ ಅಲ್ಲ, ಇಡೀ ಎಲ್ಲೆಲ್ಲಿ ಜೀವ ಇದೆ ಅಲ್ಲಿ ದೇವ್ರನ್ನ ಕಾಣ್ರಿ ಅಂತ ಹೇಳಿದರು. ಇದು ಬಸವಣ್ಣವರು ಮಾಡಿದಂಥ ಅಖಂಡ ಮಾನವತಾವಾದದ ಏಕತೆ, ಸಮಗ್ರತೆ, ಪರಿಪೂರ್ಣತೆ. ಅದಕ್ಕೋಸ್ಕರ ದೇವನ ಪಿತೃತ್ವ, ಮಾನವ ಭ್ರಾತೃತ್ವ, ಫಾದರ್ಹುಡ್ ಆಫ್ ಡಿವಿನಿಟಿ, ಬ್ರದರ್ಹುಡ್ ಆಫ್ ಹ್ಯುಮ್ಯಾನಿಟಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಂಥ ತತ್ವ ಇವತ್ತು ನಮಗೆ ಗುರುಲಿಂಗ ಜಂಗಮ ಪ್ರಸಾದ. ನೋಡಿ, ಇವತ್ತು ಪ್ರಸಾದದ ಬಗ್ಗೆ ಹೇಳಬೇಕಂದ್ರೆ ಪ್ರಸನ್ನತೆ. ನಮ್ಗೆ ಎಷ್ಟು ಹಪಾಪಿಸ್ತೀವಿ ಅಂದರೆ ಎಲ್ಲದೂ ಬೇಕು 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 ಅಂತಾರೆ. ಎಷ್ಟಿದ್ರೂ ಬೇಕು, ಹೊಲ ಬೇಕು, ಮನೆ ಬೇಕು, ಕಾಮ ಇರಬೇಕು. ಆದರೆ ಕಾಮ ಇಲ್ಲದೇ ಇದ್ದರೆ ಫುಲ್ ಸ್ಟಾಪ್ ಆಗಲ್ಲ. ಎಲ್ಲಿವರೆಗೂ ಕಾಮನೆಗಳಿರ್ತವೆ ಅಲ್ಲಿ ಫುಲ್ ಸ್ಟಾಪ್ ಆಗಲ್ಲ. ಫುಲ್ ಸ್ಟಾಪ್ ಹಾಕಿದಾಗ ನಾವು ವಾಕ್ಯ ಪರಿಪೂರ್ಣ ಆಗುತ್ತೆ. ನಮ್ಮ ಜೀವನದಲ್ಲಿ ಪರಿಪೂರ್ಣತೆ ನಮಗೆ ಸಿಗಬೇಕಾದ್ರೆ ನಮ್ಮ ಆಸೆಗಳಿಗೆ ಮಿತಿಗಳನ್ನು ಹಾಕಬೇಕು. ಎಲ್ಲಿ ನೋಡಿದ್ರು ಇವತ್ತು ಭ್ರಷ್ಟಾಚಾರ, ಧರ್ಮ ಕಾರಣದಲ್ಲಿ ಅಪರಾಧೀಕರಣ, ಸರ್ಕಾರಿ ನೌಕರಿ ಮಾಡೋದ್ರಲ್ಲಿ ಅಪರಾಧೀಕರಣ, ಲಂಚ, ಭ್ರಷ್ಟಾಚಾರನೂ ತುಳ್ಕಾಡ್ತಾಯಿದೆ. ಅದನ್ನು ನಮ್ಮಿಂದ ಪ್ರಾರಂಭ ಆಗಬೇಕು. ನಾವು ಇನ್ನೊಬ್ರಿಗೆ ಹೇಳಬಾರ್ದು. ನಾವು ಎಷ್ಟು ಪ್ರಾಮಾಣಿಕರಾಗಿದ್ದೇವೆ ನೋಡ್ಕೋಬೇಕು. ನಾವು ಲಂಚ ತೊಗೋಬಾರ್ದಪ್ಪ. ದೇವ್ರು ಕೊಟ್ಟಂಥ ಇದರಲ್ಲಿ ಕಾಯಕವೇ ಕೈಲಾಸ, ದಾಸವೇ ದೇವಧಾಮ. ಇವತ್ತು ವರದಕ್ಷಿಣೆ ಬಿಡುಗು, ಡೌರಿ ಎಷ್ಟು ಕಿತ್ತು ತಿಂತಾಯಿದೆ ಅಂದರೆ ಅಮಾಯಕ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಬಸವಣ್ಣರಿ ಅಂದರೆ ಅವತ್ತು ದುಡಿದು ಅವತ್ತು ಉಂಡ್ರಿ ಅಂತ ಹೇಳ್ತಾರೆ. ಕಬೀರ್ ದಾಸ್ ಅದನ್ನೇ ಹೇಳ್ತಾರೆ, ಸಂತ ಕಬೀರರು. ಉತ್ತರ ಭಾರತದಲ್ಲಿ ಹಿಂದಿಯಲ್ಲಿ ಆಜ್ಕಿ ಕಮಾಯಿ ಆಜ್ಕಿ ರೋಟಿ, ಅವತ್ತಿನ ದುಡಿತ ಅವತ್ತಿನ ಪ್ರಸಾದ, ಮೆಹನತ್ ಕಿ ರೋಟಿ ಬಹುತ್ ಮೀಟಿ. ಬಸವಣ್ಣವರು ಕಾಯಕವೇ ಕೈಲಾಸ, ದಾಸೋಹವೇ ದೇವಧಾಮ. ಇಂಥವೆಲ್ಲ ತಿಳ್ಕೊಂಡಾಗ ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ, ಸಂತೃಪ್ತಿಯೇ ಪ್ರಸಾದ, ಪ್ರಸನ್ನತೆ, ಕಂಟೆಂಟ್ಮೆಂಟ್. ಅದಕ್ಕೋಸ್ಕರ ಆಚಾರ ಅಂದರೆ ಕ್ಯಾರೆಕ್ಟರ್. ನಮ್ಮದು ಕ್ಯಾರೆಕ್ಟರ್ ಚೆನ್ನಾಗಿರಬೇಕು. ಕ್ಯಾರೆಕ್ಟರ್ ಇಲ್ಲ ಅಂದರೆ ಈಗ ಶಿಕ್ಷಣದಲ್ಲಿ ಕೂಡ ಇವತ್ತು ನಮ್ಮ ದೇಶದ ಶಿಕ್ಷಣ ಪದ್ಧತಿಯಲ್ಲಿ ಭಾಳ ಲೋಪದೋಷಗಳಿದೆ. ಮಕ್ಕಳಿಗೆ ನಾವು ವಿಜ್ಞಾನ ಕಲಿಸ್ತೀವಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಸೋಷಿಯಾಲಜಿ ಎಲ್ಲ ಕಲಿಸ್ತೀವಿ. ಆದರೆ ಮೊರಾಲಿಟಿ ಕಲಿಸ್ತಾ ಇಲ್ಲ. ಅದಕ್ಕೋಸ್ಕರ ಬಸವಾದಿ ಶರಣರ ವಚನಗಳು ಏನು ಹೇಳ್ತವೆ ಅಂದರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ.
ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಇದು ಮಾರಲ್ ಎಜುಕೇಷನ್ ಬೇಕು ನಮಗೆ. ಮಕ್ಕಳಿಗೆ ನಾವು ಏನಂತೀವಿ, ಭಾಳ ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ದೊಡ್ಡ ಆಫೀಸರ್ ಆಗಬೇಕು ಅಂತೀವಿ. ಆದರೆ ನೀತಿವಂತರಾಗಬೇಕು ಅಂತ ಕಲಿಸ್ಬೇಕು ನಾವು. ವಿದ್ಯೆ ಕಲಿಸ್ರಿ, ಇಂಜಿನಿಯರ್ ಆಗಲಿ, ಡಾಕ್ಟ್ರ್ ಆಗಲಿ, FRCS ಆಗಲಿ, ಫಾರಿನ್ ರಿಟರ್ನ್ IFS ಆಗಲಿ, ಬೇಕಾದಾಗಲಿ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಗುಣವಂತರನ್ನಾಗಿ ಮಾಡಬೇಕು. ಗುಣವಂತರು ಮಾಡಬೇಕು. ನಾವು ಹಣವಂತರು ಮಾಡ್ತೀವಿ. ಇವತ್ತು ಶಿಕ್ಷಣ ಕೂಡ ವ್ಯಾಪಾರೀಕರಣ ಆಗಿದೆ. ಶಿಕ್ಷಣ ಉದಾತ್ತೀಕರಣ ಆಗಬೇಕು. ಬಸವಣ್ಣನ ತತ್ವದಲ್ಲಿ ಉದಾತ್ತೀಕರಣ ತತ್ವ ಆಗಿದೆ. ಇವತ್ತು ನಾವು ಮಕ್ಕಳನ್ನು ಯಾವುದಕ್ಕೆ ಕಳಿಸ್ತೀವಿ ಅಂದರೆ ಒಂದು ಶಿಕ್ಷಣ ವ್ಯಾಪಾರೀಕರಣ ಸಂಸ್ಥೆ ಕಳಿಸ್ಬಿಡ್ತೀವಿ. ಅದಕ್ಕೋಸ್ಕರ ಶಿಕ್ಷಣದಲ್ಲಿ ಬೇಸ್ಮೆಂಟ್ ಇರಬೇಕಾಗ್ತದೆ. ಮಾರಲ್ ಬೇಸ್ಡ್ ಎಜುಕೇಷನ್, ಒಂದು ನೈತಿಕ ತಳಹದಿ ಮೇಲೆ ಶಿಕ್ಷಣ ಕೊಟ್ಟರೆ ಮಾತ್ರ ಉಜ್ವಲ ಭಾರತ, ಪ್ರಬುದ್ಧ ಭಾರತ ಆಗುತ್ತೆ. ಸುಂದರವಾದ ಬಂಧುರವಾದ ಬಲಿಷ್ಠ ಭಾರತ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ಈ ಬಸವಾದಿ ಪ್ರಮಥ ತತ್ವಗಳು ಗುರು ಲಿಂಗ ಜಂಗಮ ಪ್ರಸಾದ. ಗುರು ತತ್ವ ಅಂದರೆ ಕೇವಲ ಒಂದು ವ್ಯಕ್ತಿಯಲ್ಲ, ಅಜ್ಞಾನದ ಕತ್ತಲೆಯನ್ನು ಕಳೀತಕ್ಕಂಥ ಜ್ಞಾನದ ಬೆಳಕಿಗೆ ಗುರು. ಎಲ್ಲಿ ಅಜ್ಞಾನದ ಕತ್ತಲೆ ಇದೆ ಅದಕ್ಕೆ ಬಸವಣ್ಣ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ನೋಡಿ ಎಂಥ ವಚನ ಹೇಳ್ತಾರೆ ಬಸವಣ್ಣನವರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಅಂತ ಹೇಳ್ತಾರೆ. ಇದು ನಮಗೆ ಬೇಕಾಗಿದ್ದಕ್ಕಂಥ ಅರಿವು. ಇದೇ ಅರಿವು. ಈ ಎಲ್ಲ ವಿದ್ಯೆಗಳಿಗಿಂತನೂ ಅನುಭವ ವಿದ್ಯೆ, ಇದಕ್ಕೆ ಮಿಸ್ಟಿಸಿಸಮ್ ಅಂತ ಕರೀತಾರೆ. ಅನುಭವ ವಿದ್ಯೆಯನ್ನು ಕಲಿದೇ ಇದ್ದರೆ ನಮ್ಮ ಎಲ್ಲ ವಿದ್ಯೆಯು ಕೂಡ ಅದು ಏನೂ ಇಲ್ಲದ ಶೂನ್ಯ ಆಗುತ್ತೆ. ಅದು ಹೊಟ್ಟೆಪಾಡಿನ ವಿದ್ಯೆ ಆಗುತ್ತೆ. ಶರಣರು ನಮಗೆ ಅನುಭವ ವಿದ್ಯೆಯನ್ನು ಕಲಿಸಿಕೊಟ್ಟಿದ್ದಾರೆ. ಅಂಥ ಅನುಭವ ವಿದ್ಯೆಯ ಆರಾಧಕರು ನಾವು ಆಗಬೇಕು. ದೇವರ ಪೂಜೆಯನ್ನು ನಾವು ಮಾಡಬೇಕು. ಇಷ್ಟಲಿಂಗ ಮತ್ತು ಸರ್ವಾಂಗಲಿಂಗತ್ವ, ಮಹಾಲಿಂಗ ಸರ್ವಾಂಗಲಿಂಗತ್ವ ಕಡೆ ನಾವು ಹೋಗಬೇಕು ಅಂತ ಹೇಳಿ ಹಾರೈಸಿ, ಇವತ್ತಿನ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಳಗಳ ತ್ರಿವೇಣಿ ಸಂಗಮ ಸರ್ವಾಂಗ ಸುಂದರವಾದ ಧರ್ಮ, ಮೋಸ್ಟ್ ಬ್ಯೂಟಿಫುಲ್ ರಿಲಿಜನ್ ಇನ್ ದಿ ವರ್ಲ್ಡ್. ಇಲ್ಲಿ ಜಾತಿ ಭೇದ ಇಲ್ಲ, ವರ್ಣಭೇದ ಇಲ್ಲ, ವರ್ಗಭೇದ ಇಲ್ಲ, ಎಲ್ಲರಿಗೂ ಪ್ರವೇಶ. ಭಾರತ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಕಂಗೊಳಿಸಬೇಕಾಗಿದೆ. ಅದಕ್ಕೋಸ್ಕರ ಬಸವಣ್ಣವರು ಈ ಆಲೋಚನೆ ಇಟ್ಟುಕೊಂಡು ಎಲ್ಲರಿಗೂ ಸಮಾನತೆಯ ಧರ್ಮವನ್ನು ಕೊಟ್ಟಿದ್ದಾರೆ. ಇಷ್ಟಲಿಂಗವನ್ನು ಧರಿಸಲಿಕ್ಕೆ ಒಂದೇ ಒಂದು ಕಟ್ಟುಕರರಂದರೆ ಮಾಂಸ ಭಕ್ಷಣ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಜಾತಿ ಭೇದ ಮಾಡಬಾರ್ದು. ಜಾತಿ ಅನ್ನೋದು ಅಂಟರೋಗ ಆಗಿಬಿಟ್ಟಿದೆ. ಜಾತಿಯ ಅಂಟರೋಗಕ್ಕೆ ಇವತ್ತು ಔಷಧಿ ಅಂದರೆ ಬಸವಾದಿ ಶರಣರ ವಚನ ಸಾಹಿತ್ಯ. ಇಷ್ಟನ್ನು ನಾವು ಮನವರಿಕೆ ಮಾಡಿಕೊಂಡು ಎಲ್ಲರೂ ಮಕ್ಕಳಿಗೆ ವಚನ ನೋಡಿ. ಇವತ್ತು ಬಸವಣ್ಣವ್ರು ಏನು ಹೇಳ್ತಾರೆ ಅಂದರೆ, ಚಲಬೇಕು ಶರಣಂಗೆ ಪರ ಧನವನ್ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರ ಸತಿಯನ್ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರ ದೈವವನ್ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೆಂಬ. ಈ ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಇಂಥ ಛಲ ಬೇಕಂತ ನಮಗೆ, ಆವಾಗ ಮಾತ್ರ ಕಲ್ಯಾಣ ರಾಜ್ಯ ಆಗುತ್ತೆ. ಅದಕ್ಕೆ ಇಷ್ಟು ಹೇಳಿ ಇವತ್ತಿನ ಮಂಗಳಾರತಿ. ಬಸವ ಟಿವಿ ಎಲ್ಲ ವೀಕ್ಷಕರಿಗೆ ಅನಂತ ಶರಣು ಶರಣಾರ್ಥಿಗಳು.